ಶ್ರೀ ಶನೇಶ್ವರ ಸ್ವಾಮಿ ಪಲ್ಲಕ್ಕಿ ಉತ್ಸವ ಮತ್ತು ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ನಾಟಕ ಪ್ರದರ್ಶನ ಇಂದು ಸಂಜೆ 8:05 ಕೋಲಾರ ತಾಲೂಕು ಒಕ್ಕಲೇರಿ ಹೋಬಳಿಯ ಚಿನ್ನಾಪುರ ಗ್ರಾಮದಲ್ಲಿ ಶ್ರೀ ಶನಿದೇವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ನಾಟಕ ಪ್ರದರ್ಶನ ಮತ್ತು ಗ್ರಾಮಸ್ಥರಿಂದ ಶ್ರೀ ಶನೇಶ್ವರ ಸ್ವಾಮಿ ಪಲ್ಲಕ್ಕಿ ಉತ್ಸವ. ಚಿನ್ನಾಪುರ ಗ್ರಾಮದ ಹಿರಿಯರು ಮಾತನಾಡಿ, ಸಿಂಧೂರವಿಟ್ಕೊಂಡು ಕವನವೆಂಬ ಕೈ ಬಳೆ ತೊಟ್ಟುಕೊಂಡು ಕಾವ್ಯವೆಂಬ ಕುಪ್ಪಸ ತೊಟ್ಟು ಶ್ರುತಿ ಎಂಬ ಸೀರೆಯ ಕಟ್ಟಿ ಆಲಾಪವೆಂಬ ಆಭರಣಗಳನ್ನು ತೊಟ್ಟು ನವರಾಗದಲ್ಲಿ ಹಾಡುವ ನಾಟಕ ಮತ್ತು ಶ್ರೀ ಶನೇಶ್ವರ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ನೋಡಲು ಕೈ ಬೀಸಿ ಕರೆದು ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ ಎಂಬ ಭಕ್ತಿಯ ಆಹ್ವಾನ ನೀಡಿದ್ರು. ಪೂರ್ವಜರ ಪದ್ಧತಿಯಂತೆ 100 ವರ್ಷಗಳಿಂದ ಈ ಆಚರಣೆಯು ನಡೆದುಕೊಂಡು ಬಂದಿದ್ದು ಇಂದಿಗೂ ನಾವು ಪಾಲಿಸಿಕೊಂಡು ಬಂದಿದ್ದು ಈ ಬಾರಿ ಯುವಕರು ಉತ್ಸುಕತೆ ತೋರಿದ್ದು ದೇವತಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು. ಟೇಕಲ್ ಆರ್ ರಾಧಾಕೃಷ್ಣರವರ ಮಾರುತಿ ಡ್ರಾಮಾ ಸೀನ್ನಲ್ಲಿ ಭವ್ಯ ವಿದ್ಯುತ್ ದೀಪಾಲಂಕಾರಗಳಿಂದ ಶ್ರೀ ಜೆ ಪಿಳ್ಳಪ್ಪ ಸ್ವಾಮಿರವರ ದಕ್ಷ ನಿರ್ದೇಶನದಲ್ಲಿ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಆಯೋಜಿಸಿದ್ದು ಪ್ರೇಕ್ಷಕ ಮಹಾಶಯರು ಸಕಾಲಕ್ಕೆ ಆಗಮಿಸಿ ಕಲಾವಿದರನ್ನ ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕಾಗಿ ಗ್ರಾಮಸ್ಥರು ಕೋರಿದರು. ಸಂದರ್ಭದಲ್ಲಿ ಜೆ ಪಿಳ್ಳಪ್ಪ, ವೆಂಕಟೇಶ್ ಕೆ ಶಂಕರ್, ಪಿ ಮುನಿಯಪ್ಪ, ಎಂ ಅಶ್ವತ್ಥಪ್ಪ, ಪಿ ಅಂಜಪ್ಪ, ಮುನಿನಲ್ಲಪ್ಪ, ದೊಡ್ಡಮಲೆ ಅಂಜಿನಪ್ಪ, ಡಿ ದೇವರಾಜ್, ಚಲಪತಿ, ವಿ ತ್ಯಾಗರಾಜ್, ಎನ್ ಅಂಬರೀಶ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಎಲ್ರಿಗೂ ನಮಸ್ಕಾರ. ಕೋಲಾರ ತಾಲೂಕು ಒಕ್ಕಲೇರಿ ಹೋಬಳಿ ಚಿನ್ನಾಪುರ ಗ್ರಾಮದ ಪಿಳ್ಳಪ್ಪ ಅಂತ ನಮ್ಮ ಹೆಸರು. ನಮ್ಮ ಗ್ರಾಮದಲ್ಲಿ ನಾವು ಎಲ್ಲ ಯುವಕರೆಲ್ಲ ಸೇರಿ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ರಿ, ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಅಂತ. ಈ ನಾಟಕವನ್ನು ನಮ್ಮ ಪೂರ್ವಿಕರು ಅಂದರೆ ನಮ್ಮ ಅಣ್ಣವರು, ನಮ್ಮ ಚಿಕ್ಕಪ್ಪನವರು, ಅವರು ವರ್ಷಾನುಗಟ್ಟಲೆ ವರ್ಷಕ್ಕೊಂದೊಂದು ಆಚರಿಸ್ಕೊಂಡು ಬಂದಿದ್ರು. ಕಾರಣಾಂತರಗಳಿಂದ ಒಂದು 10 ವರ್ಷದಿಂದ ಇಲ್ಲ. ಈಗ ಮತ್ತೆ ಅದೇ ರೀತಿ ನಮ್ಮ ಯುವಕರು ಯಾವುದೇ ಬೇರೆ ದಾರಿಗಳು ತುಳಿಬಾರ್ದು. ಈ ಭಕ್ತಿ ಪ್ರಧಾನವಾದ ನಾಟಕ ಇದು ಶನಿ ಪ್ರಭಾವ ಅಂತ. ಈಗ ಬೆಳಿಗ್ಗೆ 6 ಗಂಟೆಗೆಲ್ಲ ಅಗಿನಹಳ್ಳಿ ಮುಳಬಾಗಿಲು ರೋಡ್ ಇರ್ತಕ್ಕಂಥ ಅಗಿನಹಳ್ಳಿ ದೇವಸ್ಥಾನದ ಆ ಮೂರ್ತಿಯನ್ನು ತಗೊಂಬಂದು ಶೃಂಗಾರ ಮಾಡಿ ಊರೆಲ್ಲ ಮೆರವಣಿಗೆ ಮಾಡಿ ಈಗ ಕೀರ್ತನೆ ಮೆರವಣಿಗೆ ಮುಗಿದಿದೆ. ಸಾಯಂಕಾಲ 6ರಿಂದ ಸ್ಟಾರ್ಟ್ ಆಗುತ್ತೆ ನಾಟಕ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಅಂತ. ಅದನ್ನು ಮೊಟ್ಟ ಮೊದಲ ಬಾರಿಗೆ ನಾವೇ ನಿರ್ದೇಶನ ಮಾಡಿದ್ದೀರಿ. ಎಲ್ಲ ಒಂದೇ ಊರದವರು, ಈ ಚಿನ್ನಾಪುರ ಗ್ರಾಮದ ಯುವಕರು. ನಮ್ಮ ಮಾರ್ಗದರ್ಶಿಯಾಗಿ ನಮ್ಮ ಮುನಿನಲ್ಲಪ್ಪ ಮತ್ತು ಮುನಿಯಪ್ಪನವರು, ಅವರು ಹಿರಿಯರು, ಅವರ ಮಾರ್ಗದರ್ಶನದಲ್ಲಿ ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಈಗ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಅನ್ನಸಂತರ್ಪಣೆ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ. ಮತ್ತು ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಏನು ಅತಿಥಿಗಳಾಗಿ ಒಕ್ಕಲೇರಿ ರಾಮ ಅವರು ಮತ್ತು CMR ಶ್ರೀನಾಥ್ ಅಣ್ಣವರು ಮತ್ತು ವಲ್ಲಬ್ಬಿ ಲಕ್ಷ್ಮಣಗೌಡ ಮತ್ತು ಬಿಗ್ಲಿ ಪ್ರಕಾಶ್ ಅಣ್ಣವರು ಬರ್ತಾ ಇದ್ದಾರೆ. ಅದೇ ರೀತಿ ಶಿವ ಶನೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಮುನೇಶ್ವರ ಸ್ವಾಮಿಗಳು ಸಹ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಆಮೇಲೆ ಸಮಾಜ ಸೇವಕರು ಬುಲೆಟ್ ನಾಗರಾಜ್ ಅಂತ ಪಾಕರಳ್ಳಿ ಅವರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ, ಅದಲ್ಲದೆ ಈಗ ಬರಗಾಲ ಬೇರೆ ಬಂದೈತೆ, ಆ ಮಹಾನುಭಾವನ್ನ ಬೇಡಿಕೊಂಡು ಈ ಬರಗಾಲ ನಮಗೆ ಹೆಚ್ಚು ದಿನ ಬೇಡ, ಒಳ್ಳೆಯ ಕಾಲ ಬರಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಟಿ ವೆಂಕಟೇಶ್ ಅಂತ ಇದೆ ಚಿನ್ನಾಪುರದವರು. ಈ ಒಂದು ಶ್ರೀ ರಾಜ ಸತ್ಯವ್ರತ ನಾಟಕ ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಆಗಿ ಬೆಳಗ್ಗೆ 6 ಗಂಟೆಗೆ ಮಹಾಮಂಗಳಾರತಿ ಆಗ್ತದೆ. ಏನು ವಿಶೇಷ ಸರ್ ಇಲ್ಲಿ ದೇವ್ರನ್ನ ಎತ್ಕೊಂಡ್ಬಂದು? ನಾವು ಹಿರಿಯರು ಏನು ಪ್ರತೀತಿ ಏನಂದ್ರೆ, ಈ ನಾಟಕ ಆಡಬೇಕಾದ್ರೆ ಶನಿಮಾತನ ದೇವ್ರ ತಗೊಂಬಂದು ಇಡೀ ಊರನ್ನ ಮೆರವಣಿಗೆ ಮಾಡಿ ಇಡೀ ರಾತ್ರಿ ಎಲ್ಲ ಅಲ್ಲೇ ಸ್ಟೇಜ್ ಹತ್ರ ಮಡಗಿ ಬೆಳಿಗ್ಗೆ ಮಹಾಮಂಗಳಾರತಿ ಮುಗಿಸ್ಕೊಂಡು ಆ ದೇವಸ್ಥಾನಕ್ಕೆ ಆ ದೇವರನ್ನ ತಕ್ಕುವಂತ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮೊದಲಿಂದ ಬಂದಿರೋ ಒಂದು ಪದ್ಧತಿಯನ್ನು ಬಿಡಬಾರ್ದು ಅಂತ ಇರ್ತಕ್ಕಂಥ ಪ್ರತೀತಿ ಮಾಡ್ತಾ ಬರ್ತಾ ಇರೋದು ನಾವು. ಎಷ್ಟು ಜನ ಸೇರ್ತಾರೆ ಸರ್? 1000 ಜನ ಮೇಲೆ ಇರ್ತಾರೆ. ಅಲ್ಲಿ ಬಂದಂತ ವೀಕ್ಷಕರಿಗೆ ಏನೇನು ಅನುಕೂಲ ಮಾಡಿಕೊಡ್ತೀರಾ? ರಾತ್ರಿ ನಾಟಕ ನೋಡಕ್ ಬರ್ತೀವಿ, ನಾವೇ ಬರ್ತೀವಿ. ನಾಟಕ ನೋಡಕ್ ಈಗ ಚಳಿ ಇರ್ತದೆ, ಪೆಂಡಲ್ ವ್ಯವಸ್ಥೆ ಮಾಡಿದ್ವಿ, ಚೇರ್ ಇದೆ, ಮತ್ತೆ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಇರ್ತದೆ, ಯಾವುದೇ ಊಟದ ವ್ಯವಸ್ಥೆ ಇರ್ತದೆ.
ಯಾವುದು ಸಮಸ್ಯೆ ಇಲ್ಲ ನೋಡ್ಕೊಂತೀವಿ. ನನ್ನ ಹೆಸರು ಶಂಕರಪ್ಪ ಅಂತ, ಇದೇ ಚಿನ್ನಾಪುರ ಗ್ರಾಮ. ಮಾರಮ್ಮ ಪೂಜೆ ಮಾಡ್ತಾರೆ. ಇದು ನಮ್ಮದು ಸಿನಿಮಾತ್ಮಕ ಇವತ್ತು ನಾಟಕ ಇರೋದ್ರಿಂದ ಏತಕ್ಕೆ ಮಾಡ್ತಾ ಇದ್ರು ಅಂತಂದ್ರೆ, ನಾವು ಸುಮಾರು 25 ವರ್ಷದ ಹಿಂದೆ ಈ ಮನೆಗಳೆಲ್ಲ ಇರಲಿಲ್ಲ, ಬರೀ ಹುಲ್ಗುಡ್ಸಗಳು ಇದ್ದಿದ್ದು. ಅವಾಗ ವಿದ್ಯೆ ಬರಹ ಓದ್ ಬರಹ ಏನಿಲ್ಲ. ಫಸ್ಟ್ ನಮ್ಮ ಅಪ್ಪನವರು ನಮ್ಮ ತಾತನವರಿದ್ದಾಗ ಹುಲ್ಗುಡ್ಸಗಳು ಹಾಕೊಂಡಿದ್ರು. ಯಾರೋ ಬೇರೆಯವರು ಇದು ಕೇಳಿ ಈ ಸಿನಿಮಾ ನಾಟಕ ಕಲಿಬೇಕಂತ ಹೇಳ್ಬಿಟ್ಟು ಕಲಿತ ಮೇಲೆ ಏನೋ ಅಯ್ಯಪ್ಪನ ಯಾವತ್ತು ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇದುವರೆಗೂ ಊಟಕ್ಕೆ ಫಸ್ಟ್ ಬಾಧೆ ಇತ್ತು. ಒಂದು ಕಾಳು ರಾಗಿ ಇರ್ತಾರಲ್ಲ ಮನೆಯಲ್ಲಿ, ಇವಾಗ ಒಂದು ಮನೆಯಾಗ ಒಂದು ಕನಿಷ್ಠ ಪಕ್ಷ 2 ವರ್ಷ ಮಳೆ ಇಲ್ಲ ಅಂತಂದ್ರೂ ಕೂಡ ಜೀವನ ಮಾಡೋಷ್ಟು ಭಗವಂತ ಕೊಟ್ಟವನು. ಅದರಿಂದ ನಾವು ವರ್ಷನೂ ಅಯ್ಯಪ್ಪನ ನೆನೀತಾ ಇದ್ವಿ. ಮರ್ತು ಬಿಟ್ಟಿದ್ದೀವಿ ಸುಮಾರು ಒಂದು 10 ವರ್ಷದಿಂದ. ಇವಾಗ ಈ ವರ್ಷ ನಮ್ಮ ಯುವಕರೆಲ್ಲ ಸೇರಿ ನಮ್ಮ ಗುರುಗಳ ಆಶೀರ್ವಾದದಿಂದ ಇವಾಗ ನಾಟಕ ಶುರು ಮಾಡಿ ಅಯ್ಯಪ್ಪನ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ನಾವು ಅಯ್ಯಪ್ಪನ ಬೇಡ್ತಾ ಇದೀವಿ ಸರ್.